ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲಾ 317ಡಿ ಲಯನ್ಸ್ ಕ್ಲಬ್ ಮಂಗಳೂರು ಗಾಂಧಿನಗರ 2025-26ರ ವಲಯ 3ರ ಪದಗ್ರಹಣ ಸಮಾರಂಭ ಮಂಗಳೂರಿನ ಲಯನ್ಸ್ ಸೇವಾ ಮಂದಿರ ಮಲ್ಲಿಕಟ್ಟೆಯಲ್ಲಿ ನಡೆಯಿತು. ಕಾರ್ಯಕ್ರಮ ಲಯನ್ ಜಗದೀಶ್ ರವರು ಪ್ರಾರ್ಥನೆ ಹಾಡುವುದರೊಂದಿಗೆ ಆರಂಭಿಸಿದರು. Give me the strength lightly to bear my joys and sorrows. Give me the strength to make my love fruitful in service. Give me the strength never to disown the poor or bend my knees before insolent might. Give me the strength to raise my head high. ಧ್ವಜವಂದನೆಯನ್ನ ಲಯನ್ ಅಶೋಕ್ ಮೊಯ್ಲಿ ನೆರವೇರಿಸಿದರು. We salute our national flag and pledge our allegiance to the same. It is honor and it is glory depend upon the zeal and assiduity with which each one of us will shoulder his responsibility of a good citizen. ಬಳಿಕ ನೀತಿ ಸಂಹಿತೆಯನ್ನ ಲಯನ್ ಹರೀಶ್ ಕುಂಬ್ಳೆ ನೆರವೇರಿಸಿದರು. One, to show my faith in the worthiness of my vocation by industrious applications to the end that I may merit a reputation for quality of service. ಆ ಬಳಿಕ ಅತಿಥಿ ಗಣ್ಯರನ್ನ ಅಧ್ಯಕ್ಷರಾದ ಲಯನ್ ರಾಘವ ಪಡೀಲ್ ಸ್ವಾಗತಿಸಿದರು. ಮುಖ್ಯ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಬಂದಿರುವಂಥ ಶ್ರೀ HM ತಾರನಾಥ್ PMJF D2 ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಇವರಿಗೆ ಗಾಂಧಿನಗರ ಹಾಗೂ ಕ್ಲಬ್ಬಿನ ಪರವಾಗಿ ಎಲ್ಲ ಪದಾಧಿಕಾರಿ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಂತರ ನೂತನ ಅಧ್ಯಕ್ಷರಾದ ಮನೋಹರ್ ಉಳ್ಳಾಲ್, ಕಾರ್ಯದರ್ಶಿ ಜಗದೀಶ್ ಕೆ ಮತ್ತು ಖಜಾಂಜಿ ರಾಯನ್ ಡಿಸೋಜಾರನ್ನ ಲಯನ್ ಸುಧಾಕರ್ ಶೆಟ್ಟಿ ಪರಿಚಯಿಸಿದರು. Manohar Ullal graduated in Udupi. He done his BCom graduation. Later on, he completed course like modern management techniques, labor management, income tax from Government of India. His father name is B. Champanna and mother is Janamma. Mother Janam is a teacher. He married in the year 1982. ಬಳಿಕ ಪದಗ್ರಹಣಾಧಿಕಾರಿಯಾಗಿ ಆಗಮಿಸಿದ್ದ ಪ್ರಥಮ ರಾಜ್ಯಪಾಲರಾದ HM ತಾರನಾಥ್ ಇವರನ್ನ ಲಯನ್ ಗಿರೀಶ್ ಅವರು ಪರಿಚಯಿಸಿದರು. Born in the year 1959 into the respected Heggar family, he was raised by his parents Sakamma and Manappa Nayak, who installed in strong values and morals in him. Tarnath completed his science graduation in JCBM in college in Sringeri and pursued higher education at SDM College in Mangalore. During his college years, he was an accomplished with ball badminton player, participating in inter-college tournaments. ಬಳಿಕ ಮುಖ್ಯ ಅತಿಥಿಗಳಾಗಿದ್ದ ಪ್ರಥಮ ರಾಜ್ಯಪಾಲರಾದ ಲಯನ್ HM ತಾರನಾಥ್ ಇವರು ಮಾತನಾಡಿದರು. ಆ ಬಳಿಕ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಒಂದು ಟೈಮಲ್ಲಿ ಇಲ್ಲಿ ಗಾಂಧಿನಗರ ಕ್ಲಬ್ಬು ತುಂಬ ಬೇಕಾದಷ್ಟು ಸರ್ವಿಸ್ ಆ್ಯಕ್ಟಿವಿಟಿ ಮಾಡಿ ಗುಡ್ ಸ್ಟ್ಯಾಂಡಿಂಗ್ ಅಂದರೆ ಈಗಲೂ ತುಂಬ ಚೆನ್ನಾಗಿ ಅವರು, ನಾನು ಎಲ್ಲೂ ಹೇಳ್ತೇನೆ ಸಂಖ್ಯೆ ಎಲ್ಲೂ ಮುಖ್ಯ ಅಲ್ಲ. ಈಗ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿರ್ಬೋದು ಅವ್ರದ್ದು, ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಸೇವೆ ಮಾಡುವ ಮನಸ್ಸು ಅವರಿಗೆ ಖಂಡಿತವಾಗಿ ಇದೆ. ಹಾಗೆ ನಾನೀಗ ನಮ್ಮ ಸ್ಥಾಪಕ ಅಧ್ಯಕ್ಷರು ಸದಸ್ಯರುಗಳು ಗಿರೀಶ್ ಮತ್ತು ಚಂದ್ರಮೋಹನ್ ರಾವ್ ಅವರಿಬ್ಬರಿಗೂ ಕೂಡ ವಿಶೇಷವಾಗಿ ನಾನು ನನ್ನ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾವತ್ತೂ ಹಾಗೆ ಚಾರ್ಟರ್ ಪ್ರೆಸಿಡೆಂಟ್, ಚಾರ್ಟರ್ ಮೆಂಬರ್ಸ್ ಏನು ಅವರಿದ್ದರೆ ಪಿಲ್ಲರ್ಸ್ ಆಫ್ ದಿ ಕ್ಲಬ್, ಅವರು ಲಾಸ್ಟ್ವರೆಗೂ ಏನು ಕ್ಲಬ್ಬನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಕ್ಲಬ್ ಖಂಡಿತವಾಗೂ ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಮಾತಾಡುವಾಗ ಎಷ್ಟು ಕೇರ್ಫುಲ್ಲಾಗಿರ್ಬೇಕಂತ ಹೇಳಿದ್ರೆ, ನಾವು ಎಷ್ಟೇ ಪ್ರೀತಿ ವಿಶ್ವಾಸ ಒಂದು ಮಾತಿಂದ ಗಳಿಸ್ತೀವೋ ಅಷ್ಟೇ ನಿಷ್ಠುರ ಮಾಡ್ಕೊಳ್ಳಿಕ್ಕೂ ಕೂಡ ಮಾತಿಂದನೇ ಕಾರಣ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಜಾಗೃತಿಯಾಗಿ ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿ ಇರಬೇಕು ಅಂತ ಈ ಸಂದರ್ಭದಲ್ಲಿ. ಯಾಕಂದರೆ ಎಲ್ಲರೂ ಹಿರಿಯರಿದ್ದೀರಿ, ನಾವೇನು ಯಾರಿಗೂ ಹೇಳಬೇಕಾಗಿದ್ದು ಏನಿಲ್ಲ. ಆದರೆ ಎಷ್ಟೋ ಸಂದರ್ಭದಲ್ಲಿ ಸಡನ್ನಾಗಿ ನಾವು ರಿಪ್ಲೈ ಮಾಡುವಂಥ ಒಂದು ಮನಸ್ಸು ಕೆಲವರಿಗೆ ಇರುತ್ತೆ. ಯಾವತ್ತು ಒಂದು ನಿಮಿಷ ನೀವು ತಡವಾಗಿ ಅಥವಾ ತಾಳ್ಮೆಯಿಂದ ನೀವು ನೆಕ್ಸ್ಟ್ ನೀವು ಆನ್ಸರ್ ಮಾಡಲಿಕ್ಕೆ ಹೋದರೆ ಖಂಡಿತವಾಗೂ ಕೂಲಾಗಿರುತ್ತೆ. ಅದಕ್ಕೆ
ನಮ್ಮ ಬಾಂಧವ್ಯ ಕೂಡ ಬೆಳೆಯುತ್ತೆ, ಆ ರಿಯಾಕ್ಷನ್ ಕೂಡ ಅಷ್ಟೇ ನ್ಯೂಟ್ರಲ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಲಯನ್ಸ್ ಕ್ಲಬ್ ಗಾಂಧಿನಗರಕ್ಕೆ ನೀವು ಬಂದಿದ್ದೀರಿ. ಇನ್ನೂ ನಿಮ್ಮಿಂದ ಹೆಚ್ಚಿನ ಸೇವೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಲಯನ್ಸ್ ಕ್ಲಬ್ ಗಾಂಧಿನಗರ ನಾ ಹೇಳ್ದಂಗೆ ಹೇಳಬೇಕು, ಲಯನ್ಸ್ ಕ್ಲಬ್ ಗಾಂಧಿನಗರ ಸದಸ್ಯನಾಗಲು ಮನಸ್ಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನಂತರ ನೂತನ ಅಧ್ಯಕ್ಷರಾದ ಲಯನ್ ಮನೋಹರ್ ಉಳ್ಳಾಲ್ ಸೇರಿದಂತೆ ಪದಾಧಿಕಾರಿಗಳು ಒಟ್ಟು ಸೇರಿ ದೀಪ ಪ್ರಜ್ವಲನೆಗೊಳಿಸಿದರು. ಬಳಿಕ ಅಧ್ಯಕ್ಷರಾದ ಮನೋಹರ್ ಉಳ್ಳಾಲ್ ಮಾತನಾಡಿದರು. I am also grateful to my club members for electing me as president. This event held on today at Lions Seva Mandir was truly inspiring. Today I accepted the post of president and I thank all my friends to introducing me to all of you. The installation ceremony of the new office bearers was conducted successfully. Our club has accomplished a lot in areas like community service, health camps, student development and environment initiatives. I believe this new team will continue to achieve even more in the future. Thank you. Jai Hind. Long live Lions. ಆ ಬಳಿಕ ಮಾಜಿ ಅಧ್ಯಕ್ಷರಾದ ರಾಘವ ಪಡೀಲ್ ಮಾತನಾಡಿದರು. 1 year experience with as a president, tremendous. ಯಾಕೆಂದರೆ ನಾನು ಪೊಲೀಸ್ ಇಲಾಖೆಯಲ್ಲಿ 38 ವರ್ಷ ಕೆಲಸ ಮಾಡಿದವ. ಡಿಸಿಪ್ಲಿನ್ ಯಾವಾಗಲೂ ನೋಡಿ, ಡಿಸಿಪ್ಲಿನ್, ಎದ್ರೆ ಡಿಸಿಪ್ಲಿನ್, ಮಲಗಿದ್ರು ಡಿಸಿಪ್ಲಿನ್. ಯಾಕೆಂದರೆ 3 ಗಂಟೆ ಒಂದು ಫೋನ್ ಬಂದರೂ ಕೂಡ ಇಮ್ಮಿಡಿಯೇಟ್ ಆ ಫೋನನ್ನೇ ಪಿಕಪ್ ಮಾಡಬೇಕು. ಪಿಕ್ ಮಾಡದಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಆ ಡಿಸಿಪ್ಲಿನೇ ಪುನಃ ನಾನು ಕಂಟಿನ್ಯೂ ಮಾಡಿದ್ದೇನೆ. ಅದು ಕಂಟಿನ್ಯೂ ಮಾಡಬೇಕನ್ನೋದ್ರೆ ಬೇರೆ ಎಲ್ಲಿ ಆಗೋಲ್ಲ. ನಮ್ಮ ಲಯನ್ಸಲ್ಲಿ 100% ಡಿಸಿಪ್ಲಿನ್ ಇದೆ. ಡಿಸಿಪ್ಲಿನ್ ಇದರಿಂದ ಈ ಲಯನ್ಸಿಗೆ ಒಂದು ಇಂಟರ್ನ್ಯಾಷನಲ್ ಬಂದಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಇದ್ದಿರುವಂಥ ಎಲ್ಲ ಮೆಂಬರ್ಸ್ ಅಂದರೆ 23 ಮೆಂಬರ್ಸ್ ಇದ್ದರು. ಆ 23 ಔಟ್ ಆಫ್ 23 ಮೆಂಬರ್ಸಲ್ಲಿ ಎಲ್ಲ ಮೆಂಬರ್ಸ್ ಎಲ್ಲ ವೆರಿ ನೈಸ್ ಪರ್ಸನ್ಸ್, ಚಾರ್ಟೆಡ್ ಮೆಂಬರ್ಸ್. ಇವತ್ತು ರೀಸೆಂಟ್ಲಿ ಒಂದು ಎಕ್ಸ್ ಮಿಲಿಟ್ರಿಗೆ ನಾವು ಅಲ್ಲಿ ಎಕ್ಸ್-ಮಿಲಿಟ್ರಿ ಅಲ್ಲ, ಡೆತ್ ಆದವನಿಗೆ ಹೋಗಿ ಕುಂದಾಪುರದಲ್ಲಿ ಹೋಗಿ ಒಂದು 60,000 ಅಲ್ಲಿ ಹೋಗಿ ಇಮಿಡಿಯೇಟ್ ಕೊಟ್ಟುಬಿಟ್ಟಿದ್ವಿ. ಆನಂತರ ಅದು ಅಲ್ಲದೆ ಒಂದು ಐ ಆಪರೇಷನ್, ಒಂದು ಸ್ಟೂಡೆಂಟಿಗೆ ಒಂದು 10-15 ಡೇಸ್ ಬ್ಯಾಕ್ ಒಂದು ಸ್ಟೂಡೆಂಟಿಗೆ ಫೀಸ್ ಕಟ್ಟಲಿಕ್ಕೆ 20,000 ಕೊಟ್ಟಿದ್ದಾರೆ. ಅದು ಅಲ್ಲದೆ ನಮ್ಮದರಲ್ಲಿ ಎಲ್ಲ ಪ್ರತಿಯೊಬ್ಬರು ಇದ್ದ ಮೆಂಬರ್ಸ್ ಎಲ್ಲ ಚಾರ್ಟರ್ ಮೆಂಬರ್ ಆಗಿದ್ದಾರೆ. ಏನಾದರೂ ಒಂದೊಂದು ಹೇಳಿದರೆ ನಮಗೆ, ಯಾಕೆಂದರೆ ನಮಗೆ ಒಂದು ಡೌಟ್ ಇತ್ತು. ನಾನು ಇಲಾಖೆಯಲ್ಲಿ ಇಷ್ಟು 38 ಇಯರ್ಸ್ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೆಲಸ ಮಾಡುವಾಗ ಇವಾಗ ಅಲ್ಲಿ ಅಂದರೆ ಸಂಬಳ ಕೊಟ್ಟು ಅವರನ್ನು ಕೆಲಸ ಮಾಡಿಸೋದು. ಇಲ್ಲಿ ಹಾಗೆಲ್ಲ, ಇವರೇ ಸಂಬಳ ಕೊಟ್ಟು ಇವರು ಕೆಲಸ ಮಾಡೋದು, ಇವರು ಫೀಸ್ ಕೊಟ್ಟೇ ಕೆಲಸ ಮಾಡೋದು. ಆವಾಗ ಹೆದರಿಕೆ ಏನು ಗೊತ್ತಾ, ಏನಾದರೂ ನನಗೆ ನೀನು ನನಗೇನು ಹೇಳಿದರೆ ಏನಾದರೂ ನೀವು ಏನಾದರೂ ಮಾತು ಹೇಳ್ತೀರಿ ಅಂತ. ಯಾಕೆಂದರೆ ನೀನು ಯಾರು ಹೇಳಲಿಕ್ಕೆ ಅಂತ ಹೇಳಿದರೆ ಆ ಒಂದು ಫಿಯರ್ ಇತ್ತು. ಇಲ್ಲ, ನನಗೆ 1 ಇಯರಲ್ಲಿ ಅದು ಏನು ಫಿಯರ್ ಆಗಿಲ್ಲ. ಯಾಕೆಂದರೆ ಇದ್ದವರೆಲ್ಲರೂ ನಮಗೆ ಕೋಆಪರೇಟ್ ಆಗಿ ಎಲ್ಲ ಕೆಲಸ ಮಾಡಿದರು. ಬಳಿಕ ಸಂಚಾರ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರಮೇಶ್ ಕಾವೂರ್ ಇವರ ಪರಿಚಯವನ್ನು ಲಯನ್ HM ಅಶೋಕ್ ಮೊಯ್ಲಿ ನೆರವೇರಿಸಿದರು. ಶ್ರೀ ರಮೇಶ್ ಕಾವೂರ್ ಅವರು, ಇವರು ಶ್ರೀ ದಿವಂಗತ ತಮ್ಮೇಗೌಡ ಮತ್ತು ಶ್ರೀಮತಿ
ಲಕ್ಕಮ್ಮ ದಂಪತಿಯ ಪುತ್ರರಾಗಿದ್ದು ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ NR ಪುರದವರಾಗಿರ್ತಾರೆ. ಇವರು ಮಂಗಳೂರಿನಲ್ಲಿ ಸುಮಾರು 34 ವರ್ಷಗಳಿಂದ ಆಟೋ ರಿಕ್ಷಾ ಚಾಲಕರಾಗಿ ಬೆಸೆಂಟ್ ವೃತ್ತದಲ್ಲಿ ವೃತ್ತಿ ಮಾಡಿ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಇವರು 1990ರಿಂದ ರಿಕ್ಷಾ ವೃತ್ತಿಯನ್ನು ಮಾಡುತ್ತಿದ್ದು, ಇವರಿಗೆ ಮಂಗಳೂರು ನಗರದಲ್ಲಿ ಉಂಟಾಗುತ್ತಿದ್ದ ಸಂಚಾರ ಒತ್ತಡವನ್ನು ಕಂಡು ಸಂಚಾರಿ ಪೊಲೀಸರಿಂದ ಸೇರಿ ಕಿಂಚಿತ್ತು ಏನಾದರೂ ಸೇವೆ ಮಾಡಬೇಕೆಂದುಕೊಂಡು 2016ರಿಂದ BG ಸ್ಕೂಲು, ಕುಡಲ್ಬೈಲ್ ಗುತ್ತು, KSRTC ಟ್ರಾಫಿಕ್ ಪಾಯಿಂಟಿನಲ್ಲಿ ಸಂಚಾರಿ ಪೊಲೀಸರೊಂದಿಗೆ ಸೇರಿಕೊಂಡು ತನ್ನ ಬಿಡುವಿನ ಸಮಯದಲ್ಲಿ ಸಂಚಾರ ದಟ್ಟಣೆ ಅಧಿಕವಾಗಿರುವ ಸಮಯದಲ್ಲಿ ಸಂಚಾರಿ ವಾರ್ಡನ್ ಆಗಿ ನಿರ್ವಹಿಸುವುದಾಗಿದೆ. ಇವರು ಈ ಸೇವೆಯನ್ನು ಯಾವುದೇ ಇಲಾಖಾ ಸವಲತ್ತನ್ನು ಪಡೆಯದೆ ಉಚಿತವಾಗಿ ನಿರ್ವಹಿಸಿಕೊಂಡು ಜನರಾಗಿದ್ದಾರೆ. ಆ ಬಳಿಕ ಕ್ಲಬ್ ವತಿಯಿಂದ ರಮೇಶ್ ಕಾವೂರ್ ಇವರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಲಯನ್ ಜಗದೀಶ್ ಕೆ ಇವರು ಸೇವಾ ವಿವರ ನೀಡಿದರು. ಗಿರೀಶ್ ಅವರು ಕೊಡಮಾಡಿದಂಥ ಒಂದು ವಿಹಾನ್ ಅಂತ ಒಂದು ಸ್ಟೂಡೆಂಟ್, ಫಾದರ್ ಗಿರೀಶ್ ರೇಷ್ಮಾ 9th ಸ್ಟ್ಯಾಂಡರ್ಡ್ ವಿದ್ಯಾ ಹೈಯರ್ ಪ್ರೈಮರಿ ಸ್ಕೂಲಿಗೆ ದೇರಬೈಲ್ ಕೊಂಚಾಡಿ. ಇವರಿಗೆ ನಮ್ಮ ಗಿರೀಶ್ ಅವರು ಒಂದು 10,000 ರೂಪಾಯಿಯ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ತನ್ನ ನೋಡಿ, ಎಲ್ಲರಿಗೂ ಆರೋಗ್ಯ ಇರ್ತದೆ, ಆದರೆ ಕೆಲವೊಮ್ಮೆ ಆರೋಗ್ಯ ಕೆಟ್ಟಾದಾಗ ಸದಾಕಾಲ ಅವರು ಶುಶ್ರೂಷೆಯಲ್ಲಿ ಇರಬೇಕಾಗ್ತದೆ, ಮೆಡಿಕಲ್ ಏಡಲ್ಲಿ ಇರಬೇಕು. ಆ ಪ್ರಯುಕ್ತ ಒಬ್ಬ ನನ್ನ ಮನೆ ಹತ್ತಿರ ಇರುವವರೇ ಒಬ್ಬರು ವೀಣಾ ಅಂತ ಒಂದು ನಮ್ಮ ಕ್ಲಬ್ಬಿನ ಪರವಾಗಿ ಒಂದು ಸಣ್ಣ ಕಿಂಚಿತ್ ಸಹಾಯವನ್ನು ಕೊಡಬೇಕಾಗಿ ನಾವು ನಿರ್ಣಯಿಸಿದರು. ವೀಣಾ ಅವರು ಬಂದು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಈಗ ನೀವು ಗೊತ್ತಿದ್ದಾಗೆ ವುಮನ್ಸ್ ಎಂಪವರ್ಮೆಂಟ್ ಅಂತ, ಹಾಗೆ 3 ಜನ ಅವರವರ ಪತ್ನಿಯವರು ಸೇರಿದರು. ಅದಕ್ಕೆ ಕಿಟ್ ಬಂದಿದೆ. ಅದರಲ್ಲಿ ಒಂದು ನಯನ ಅವರು ಒಂದು ಕಿಟ್ಟನ್ನು ತಗೊಳ್ಬೇಕಾಗಿ, ಕೆಲವು ಹೊಸ ಮೆಂಬರ್ಶಿಪ್ ಇದು ಕಿಟ್. ಮತ್ತೊಂದು ಉಷಾ ಪಡೀಲ್ ರಾಘವ್ ಪಡೀಲ್ ಅವರು ಬಂದಿಲ್ಲ, ಅವರ ಪರವಾಗಿ ರಾಘವ್ ಪಡೀಲ್ ತೆಗೆದುಕೊಳ್ಬೇಕು. ಇನ್ನೊಂದು ನನ್ನ ಮಿಸ್ಸೆಸ್ ನೂತನ್, ಅವಳು ಕೂಡ ಬರಲಿಲ್ಲ, ಆದರೆ ಅದನ್ನು ಮತ್ತೆ ನಾನು ಸ್ವೀಕರಿಸ್ತೇನೆ. ಅದಕ್ಕೆ ಟಿ ಸುಕುಮಾರ್ ಶೆಟ್ಟಿ ಇವರು ಮಂಗಳ ಶಾಲೆ ದೇವಾಡಿಗರ ಸಂಘದಲ್ಲಿ ಮಂಗಳ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅದರಲ್ಲಿಯೂ ಯಾವಾಗದಿಂದ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ. ಆದರೂ ಅವರು ಈ ಸಲ ತುಂಬ ಮಕ್ಕಳಿಗೆ ತನ್ನ ಲೆಕ್ಕದಲ್ಲಿ 25,000 ರೂಪಾಯಿ ಡೊನೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಇವತ್ತು ಅವರ ಡೊನೇಷನ್ನು ನಮ್ಮ ಮಂಗಳ ದೇವಾಡಿಗರ ಸಂಘದ ಅಧ್ಯಕ್ಷರಾದ ಅಶೋಕ್ ಮೊಯ್ಲಿ ಅವರಿಗೆ ಹಸ್ತಾಂತರಿಸಬೇಕಾಗಿ, ನಮ್ಮ ತಾರನಾಥ್ ಮೂಲಕ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನಾನು. ಬಳಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಥಮ ರಾಜ್ಯಪಾಲರಾದ HM ತಾರನಾಥ್ PMJF ಇವರನ್ನ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಮಾಜಿ ಅಧ್ಯಕ್ಷರಾದ ಲಯನ್ ರಾಘವ ಪಡೀಲ್, ಕಾರ್ಯದರ್ಶಿ ಜಗದೀಶ್ ಕೆ ಹಾಗೂ ಖಜಾಂಜಿ ಹರೀಶ್ ಕಲ್ಬಾವಿ ಇವರನ್ನ ಈ ಸಂದರ್ಭದಲ್ಲಿ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ 2ನೇ ರಾಜ್ಯಪಾಲರಾದ ಲಯನ್ ಗೋವರ್ಧನ್ ಶೆಟ್ಟಿ ಅವರು ಅಭಿನಂದನಾ ಭಾಷಣ ಮಾಡಿದರು. ದಿಸ್ ಕ್ಲಬ್ ಇಸ್ ಛೋಟಾ ಪ್ಯಾಕೆಟ್ ಬಡ ಧಮಾಕ. ಅಂದರೆ ಇವರು ಹೇಳಿದರು ನಮ್ಮದೆಲ್ಲ ಕ್ಲಬ್ ಚಿಕ್ಕ ಕ್ಲಬ್ ಅಂಥೇಳಿ. ಆದರೆ ಈ ಕ್ಲಬ್ ವಿಶೇಷತೆ ಅಂದರೆ ದ ವೇ ಐ ಸಾ ದ ಸೆಲ್ಫ್ಲೆಸ್ ಸರ್ವಿಸ್ they have done, all the members. I really hats off to the members who have supported the team. My compliments to them. And I would like to compliment Ganesh Shetty also, especially because since last 15 years, he's been on the World Disabled Day, he's been doing that service, all the disabled people, at Town Hall. For the last 50 years alone, with around 4 to 5 lakhs budget, he has kept for that, as well as a lot of service and a lot of members.
ಇನ್ನೊಂದು ವಿಶೇಷತನ ಅಂದರೆ ನಮ್ಮ ರಘು ಪಡಿಲವರು 38 ಇಯರ್ಸಿಂದ ನೀವು ಪೊಲೀಸಲ್ಲಿದ್ದೀರಿ. ನೀವೊಂದು ವಿಶೇಷತೆ ಹೇಳಿದ್ರಿ ಇಲ್ಲಿ, ಏನಂದರೆ ಪೊಲೀಸಲ್ಲಿ ಒಳ್ಳೆ ಡಿಸಿಪ್ಲಿನ್ ಇದೆ ಅಂತ. ಹಾಗೆ ಡಿಸಿಪ್ಲಿನ್ನು ಲಯನ್ಸಲ್ಲಿ ಇದೆ ಅಂತ ಡೆಫಿನೆಟ್ಲಿ ಇದೆ. ಯಾಕಂದರೆ ಲಯನ್ಸಲ್ಲಿ ಒಂದು ಡಿಸಿಪ್ಲಿನ್ ಅಂದರೆ ಇಂಟರ್ನ್ಯಾಷನಲಿಂದನೇ ಯು ಕ್ಯಾನ್ ಸಿ ಪ್ರೋಟೋಕಾಲ್ ಇರುವಾಗ ಯಾವ ಥರ ಎಲ್ಲಿ ಯಾರು ಕೂತ್ಕೊಳ್ಬೇಕು, ಅದು ಒಂದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಟ್ ಈಸ್ ಅ ಮಸ್ಟ್ ಇನ್ ದ ಲಯನ್ಸ್ ಇಂಟರ್ನ್ಯಾಷನಲಲ್ಲಿ ಹೇಳ್ತೇವೆ. ಹಾಗೆ ಎಕ್ಸೆಪ್ಟ್ 90 ಮಿನಿಟ್ಸ್ ಆ್ಯಕ್ಚುಲಿ ಕೊಟ್ಟಿರ್ತಾರೆ ಫಾರ್ ದ ಮೀಟಿಂಗ್. ಅದು ಹೆಚ್ಚು ಕಮ್ಮಿ ಆಗಿರ್ತದೆ. ವಿ ಕ್ಯಾನ್ ನೆವರ್ ಸೇ ಅಬೌಟ್ ದ್ಯಾಟ್. ಬಟ್ ದ ವೇ ಯು told about each and every member, recognized members, how they have done for the service. Hats off to your leadership and your team. Congratulations and my compliments for a very successful year, last 24-25 year. My best wishes and congratulations and compliments to the newly installed President, Manohar Ullal, and his team. Definitely this year, 25-26, as a second VDG, I'll also see that how this is going on. You're going to rock this year also. ನಂತರ RC ಗಾಯತ್ರಿ ರಾವ್ ಇವರು ಅಭಿನಂದನಾ ನುಡಿಗಳನ್ನಾಡಿದರು. ನಿರ್ಗಮಿತ ಅಧ್ಯಕ್ಷರು ರಾಘವ ಪಟೇಲ್ ಸರ್ ಹಾಗೂ ಅವರ ಎಲ್ಲ ತಂಡದ ಸದಸ್ಯರು ತುಂಬ ಯಶಸ್ವಿಯಾಗಿ ಈ ವರ್ಷವನ್ನು ಮುಗಿಸಿದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಹಾಗೂ ಅವರ ತಂಡದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈಗಾಗಲೇ ಅಧಿಕಾರ ಸ್ವೀಕರಿಸಿದ ಮನೋಹರ್ ಉಳ್ಳಾಳ್ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಜಗದೀಶ್, ಟ್ರೆಜರರ್ ರಯಾನ್ ಡಿಸೋಜಾ ಹಾಗೂ ಅವರ ತಂಡದ ಎಲ್ಲ ಸದಸ್ಯರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಜಿಲ್ಲೆಯಲ್ಲಿ ಉತ್ತಮವಾಗಿ ಗುರುತಿಸಿಕೊಳ್ಳಲಿ ಎಂದು ಹಾರೈಸುತ್ತೇನೆ. ಬಳಿಕ ಕ್ಯಾಬಿನೆಟ್ ಕಾರ್ಯದರ್ಶಿ ಬಾಲಕೃಷ್ಣ ಹೆಗಡೆ ಇವರು ಅಭಿನಂದನಾ ಭಾಷಣ ಮಾಡಿದರು. ಇವತ್ತು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದರೆ, ಅವರು DSP ಆಗಿ ರಿಟೈರ್ಡ್ ಆದವರು. ನಮ್ಮ ಲಯನ್ಸಿಗೆ ಒಂದು ಸೇರುವುದಂದರೆ ನಮ್ಮ ಲಯನ್ಸಿಗೆ ಒಂದು ಹೆಮ್ಮೆ. ಅವರು ಬಂದದ್ದು ಒಳ್ಳೆಯ ಡಿಸಿಪ್ಲಿನ್ ಅವರಿಂದ ನಮಗೆ ಲಯನ್ಸಿಗೆ ಸಹ ಒಂದು ಒಳ್ಳೆಯ ಡಿಸಿಪ್ಲಿನ್ ಸಿಗ್ತದೆ. ಅವರಿಂದ ಸಹ ನಮಗೆ ಒಳ್ಳೆಯ ಹಿತವಚನವನ್ನು ಕೊಟ್ಟು ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇನ್ಕಮಿಂಗ್ ಪ್ರೆಸಿಡೆಂಟ್ ಮನೋಹರ್ ಉಳ್ಳಾಲ್ರವರು ನಮ್ಮ ಗಾಂಧಿನಗರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂತ ಭರವಸೆ ಇದೆ. ಅದಲ್ಲದೆ ನಿಮ್ಮ ಕ್ಲಬ್ಬಿನಲ್ಲಿ ಉತ್ತಮ ಘಟಾನುಘಟಿಗಳಿದ್ದಾರೆ. ನಿಮಗೆ ಯಾವ ತೊಂದರೆ ಕೂಡ ಇಲ್ಲ. ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾರೆ. ನಿಮ್ಮ ವರ್ಷ ಒಳ್ಳೆಯ ರೀತಿ ನಡೀತದೆ. ನಿಮಗೂ ಕೂಡ ನಾನು ನಮ್ಮ ಲಯನ್ಸ್ ಜಿಲ್ಲೆಯ ಪರವಾಗಿ ಶುಭವನ್ನು ಕೋರ್ತಾ ಇದ್ದೇನೆ. ಕೊನೆಯಲ್ಲಿ ಕಾರ್ಯದರ್ಶಿಗಳಾಗಿರುವ ಜಗದೀಶ್ ಕೆ ಇವರು ಧನ್ಯವಾದ ಸಮರ್ಪಣೆ ಮಾಡಿದರು. ಮತ್ತು ಇವತ್ತು ಇನ್ಸ್ಟಾಲೇಷನ್ ಚೆನ್ನಾಗಿ ನಡೆಸಿಕೊಟ್ಟಂಥ ನಮ್ಮ ತಾರನಾಥ್ ಕೂಡ ದೂರದ ಕೊಪ್ಪದಿಂದ ಇಲ್ಲಿ ಬಂದಿದ್ದಾರೆ. ಅವರು ಹೋಗೊಟ್ಟು ಇಲ್ಲಿ ಬಂದದರಿಂದ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ನಮ್ಮ ಎಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಆದಂಥ ಇವರು ಚಂದ್ರಾಸ್ ರೈ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮ ಚೆಂದ ಕಾಣಿಸಿದ್ದಾರೆ. ಅವರಿಗೆ ನಮ್ಮ ನಮನಗಳು. ಕ್ಯಾಬಿನೆಟ್ ಎಡಿಷನಲ್ ಟ್ರೆಷರರ್ ಆಗಿ ಬಂದಂಥ ನಮ್ಮ ಬಾಲಕೃಷ್ಣ ಹೆಗಡೆಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದರು. ಜೊತೆಯಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಹಿತವಚನ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಕೊನೆಯಲ್ಲಿ ಔತಣಕೂಟ ನೆರವೇರಿ ಕಾರ್ಯಕ್ರಮ ಸಮಾಪನಗೊಂಡಿತು.